ಈ ಕಲಿಯುಗದ ಕೃಷ್ಣ ಯಾವ ಕನ್ಯೇನು ಕಣ್ಣೆತ್ತಿ ನೋಡಲ್ವ. ಕಾಣಿಸ್ತಾ ಐತೆ ಲೈಟಾಗಿ. ಈ ಥರ ಒಂದೊಂದು ಅರ್ಧ ಗಂಟೆ ಓಡಿಸ್ತಾ ಇದ್ರೆ ಆರಾಮಾಗಿ ಕಲಿಬೋದು ಕಾರ್ನ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಆ್ಯಂಡ್ ಇದು ನನ್ನ ರಿಸೆಪ್ಷನ್ ಲುಕ್ ಆಗಿರುತ್ತೆ. ಆ್ಯಂಡ್ ನಾನು ಇಲ್ಲಿ ಯಾವುದೇ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, 1-2-3 ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಆ್ಯಂಡ್ ಇಲ್ಲಿ ನನ್ನ ರೆಡಿ ಮಾಡಿ ಕೊಡ್ತಿರೋದು ಬಂದು ಮೇಕ್ ಓವರ್ ಬೈ ಹರಿ ಆ್ಯಂಡ್ ಪ್ರೇಮ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ನನ್ನ ಮೇಕಪ್ ಮಾಡಿಕೊಟ್ರು. ಆ್ಯಂಡ್ ಥ್ಯಾಂಕ್ ಯು. ಸೊ ನನಗೆ ರಿಸೆಪ್ಷನಲ್ಲಿ ಏನೇನು ಗಿಫ್ಟ್ ಬಂತು ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು ಏನೇನು ಗಿಫ್ಟ್ ಬಂದಿದೆ. ಎಲ್ಲ ರಾಧಾಕೃಷ್ಣ ರಾಧಾಕೃಷ್ಣ ರಾಧಾಕೃಷ್ಣ. ಒಂದು ಅಂಗಡಿನೇ ಇಟ್ಟುಬಿಡ್ಬೋದು ನಾವು ಇವಾಗ ರಾಧಾಕೃಷ್ಣಂದು. ಈ ಕಲಿಯುಗದ ಕೃಷ್ಣ ಯಾವ ಕನ್ಯೇನು ಕಣ್ಣೆತ್ತಿ ನೋಡಲ್ವ, ಯಾವ ಕನ್ಯೇನು ಕಣ್ಣೆತ್ತಿ ನೋಡಲ್ವ, ನನ್ನ ನೋಡಲ್ವಾ. ಪ್ಯಾಕ್ ಮಾಡ್ರಿ. ಇದ್ರೊಳಗೆ ಏನಿದೆ ಇದು? ಇದು ಬೆಳಿ ತೋರ್ಸ. ಅದಕ್ಕೆ ಹಾಕು. ನಾನಂತೂ ಹೋದ್ರೆ ಮುಯ್ಯ ಹಾಕದಪ್ಪ. ಇಲ್ಲ, ಏನಕ್ಕೇನು ಯೂಸ್ ಆಗಲ್ಲ. ಎಷ್ಟು 1-2 ಓಕೆ. ಆಲ್ರೆಡಿ ಎಂಗೇಜ್ಮೆಂಟಿಗೆ ಬಂದಿದೆ, ಅಷ್ಟೊಂದಿತ್ತು. ನನಗೆ ಬಂದಿದ್ದ ಗಿಫ್ಟ್ ನಾನು ನಿನಗೆ ಯಾಕೆ ಕೊಡಬೇಕು? ನಮ್ಮನೆ ಹಾಕೋತೀನಿ, ನಿಮ್ಮನೆ ಹಾಕೊಡ್ಲಿ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನನಗಿಟ್ರೆ ಆ ಫ್ರೇಮ್ ತೋರಿಸು, ನಿನ್ನ ಫ್ರೆಂಡ್ ಕೊಟ್ಟಿದ್ದು. ಎಲ್ಲ ಬಾಕ್ಸ್ ಇನ್ನೊಂದೆಲ್ಲ ಕಿತ್ತು ಬಿಟ್ರು. ತೆಗಿ ಡೋರು. ಪರವಾಗಿಲ್ಲ, ಚೆನ್ನಾಗೈತೆ. ನಮ್ಗೆ ಈ ತರ ಮಾಡಿಸ್ಬೇಡ್ರಿ, ಕೊಡೋದ ನನ್ನ ಮದ್ವೆಗೆ ಫುಲ್ ವಾಲ್ಗೆ ಇದ್ಯಾವ್ದು ಹೊಸ ಪ್ರತಿಭೆ? ಸಾಚಿ ಕಿಟಕಿಯಿಂದ ಆಚೆ ಹಾಕ್ತೀನಿ. ಹಾಲಲ್ಲಿ ಹಾಕು, ಕಾಣಿಸೋದೇ ಇಲ್ಲ. ವಾಲಿಗೆ ಹಾಕು, ಕಾಣಿಸುತ್ತೆ. ಸೊ ಇಲ್ಲಿ ನಮ್ಮ ಮಡ್ಲಕ್ಕಿ ಶಾಸ್ತ್ರ ನಡೀತಾ ಇದೆ. ಸೊ ನಮ್ಮ ಮನೆಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಗಂಡನ ಮನೆ ಕಡೆಯಿಂದ ಮಡ್ಲಕ್ಕಿ ಅಂತ ಹೇಳಿಬಿಟ್ಟು ಅವ್ರ ಮನೆ ದೇವರಿಗೆ ಮಡ್ಲಕ್ಕಿ ತುಂಬ್ತಾ ಇದ್ರು. ಇದಾದಮೇಲೆ ನಾನು ನಮ್ಮಮ್ಮ ಮನೆಗೆ ಹೋಗ್ಬೋದಿತ್ತು.
ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ಇವತ್ತು ನಾನು ಮಡ್ಲಕ್ಕಿ ಶಾಸ್ತ್ರಕ್ಕೆ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ವಿನು ಮನೆಯಿಂದ ನೆನ್ನೆ ಅಮ್ಮ ಮನೆಗೆ ಬಂದೆ. ಸೊ ನೆನ್ನೆ ಫುಲ್ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಇವತ್ತೇನಂತ ಅಂದರೆ ವಿನು ಮನೆ ದೇವ್ರಿಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಬರಬೇಕು. ಸೊ ಅದಕ್ಕೋಸ್ಕರ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತು ನಾನು ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ, ಬ್ಲೂ ಕಾಂಬಿನೇಷನ್ ಸ್ಯಾರಿ. ಸೊ ಬನ್ನಿ, ಹೇಗಿರುತ್ತೆ, ಹೆಂಗೆ, ಯಾವ ಟೆಂಪಲ್ಗೆ ಹೋಗ್ತೀವಿ ಎಲ್ಲನೂ ತೋರಿಸ್ತೀನಿ. ಸೊ ಜೊತೆಗೆ ಶಶು, ಲಿಕ್ಕಿ, ನನ್ನ ತಮ್ಮ, ನನ್ನ ತಂಗಿ, ಅಮ್ಮ ಎಲ್ಲರೂ ಹೋಗ್ತಿದ್ದೀವಿ ಟೆಂಪಲ್ಗೆ. ಸೊ ಬನ್ನಿ ಗೈಸ್. ತಗೋ ನಂದು ಔಟ್ಫಿಟ್ ತೋರಿಸು. ಕುತ್ಕೋಡಿ ನೀನಮ್ಮ. ವಿನು ಅದು ಹಚ್ಚು ಬಾ. ನೋಡಿ ಹಚ್ಕೊಂಡೆ ಬರಲೇ ಇಲ್ಲ. ಕಾಣಿಸ್ತಾ ಐತೆ ಲೈಟಾಗಿ. ಹಚ್ಕೊಳಕ್ಕೆ ನಮ್ಮ ಯಜಮಾನ್ರು ಕೇಳ ಹಚ್ಚಿಸ್ಕೊತೀವಿ. ಯಜಮಾನ್ರಿ ఏయ్ ఛీ ఎందుకులే నీకు వేసి బతుకు ఛీ ఎందుకులే నువ్వు బతుకుతావు ఛీ ఏ అబ్బి ಆಫ್ ಮಾಡ್ಲಾ? ಆಫ್ ಮಾಡು. ಹೇಳಿ ಮಾಡ್ಸೋಕ್ಕಲ್ಲ, ನಾನೇ ಮಾಡ್ಕೊಳ್ಳೋದು. ಅದ್ರಿಂದ ಮಾಡೋದಿಲ್ಲ. ಸನ್ನಿ ಸನ್ನಿ ಬಾಯಿ ಚುಕ್ಕಿ ನೋಡಿ ಒಂದು ನಿಮಿಷ ಬೇಗ ಬೇಗ. ಅಚ್ಚೋ ಮುದ್ದಮ್ಮ. ಎಷ್ಟು ಬೇಗ? ಗುಂಡಾ ಸಣ್ಣಿ ಶಶು ಕಂಡ್ರಿ ಹೊಳೆಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ರೆಡಿಯಾಗಿದೆ. ನಿಂದು ಮಡ್ಲಕ್ಕೆ ಇಟ್ಕೊ. ಗೋ ಗೋ. ಗಾಡಿ ಆನ್ ಮಾಡ್ಬಿಟ್ಟು ಬರ್ತೀನಿ, ಎತ್ಕೊಂಡು ಬಾ. ನಡೀರಿ, ಎತ್ಕೊಳ್ಳಿ. ಮದರ್ ಇಂಡಿಯಾ. ಸ್ನಾನನೇ ಮಾಡಿಲ್ಲ ಅಣ್ಣ. ಹೋಗೋಣ ಇವತ್ತು ಇದೇ ಡ್ರೆಸ್ ಬತ್ತಿ ಅಣ್ಣ. ಅಣ್ಣ ಸೂಪರ್ ಅಣ್ಣ, ನೀನು ಸೂಪರ್ ಅಣ್ಣ. ಪೂಜೆ ಎಲ್ಲ ಮುಗೀತು, ಇವಾಗ ಹೊರಡೋದು. ಬಾ ಓನಾ. ಯಾವಾಗಲೂ ಯಾಕೆ ಚೆನ್ನಾಗಿ ಕಾಣಿಸ್ತಿದ್ದೀನ ಗೈಸ್? ಛೀ, ನನ್ನ ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟವ್ರು. ಅಲ್ಲೇ ನನ್ನಿಂದಲೇ ನಿಂದು ಓಡ್ತಾ ಇರೋದು ಅಲ್ವಾ ಗೈಸ್? ಹ್ಞೂ ಗೈಸ್, ನನ್ನಿಂದಾನೇ ಇವಳು ನೋಡ್ತಾ ಇರೋದು. ಇಲ್ಲಿ ಕರೀರಿ ಅವನೇ. ಓಡಿಸ್ತಾ ಇದೀವಿ ಗೈಸ್ ಮನೆಯಿಂದ. ಓಡಿಸ್ತಾ ಇದೀವಿ.
ಗೈಸ್ ಇವಾಗ ನಾವು ತಗೊಂಡು ಹೋಗ್ತಾ ಇದ್ದೀವಿ ಮಟ್ಲಕ್ಕಿ. ಸೊ ಬನ್ನಿ ಹೋಗೋಣ. ಆಯ್ತಾ ಅಕ್ಕ ಫೋನ್ ಮಾಡಿ ಬನ್ನಿ ಮತ್ತೆ. ಫೋನ್ ಯಾರ ಹತ್ರ ಇದೆ? ನನಗೆ ಮುಂದೆ ಕೇಳು. ಹೇಳು ಮುಂದಕ್ಕೆ. ಚಾಯ್ ಬೋಲೋ ಚಾಯ್. ಏ ಗುಂಡ ಹಾಕೋನಿದ್ರು ಅಮ್ಮ ಬರ್ಬೇಕು. ನೋಡಿ ಜಾಗ ಇಲ್ಲ ಮತ್ತೆ. ಇರ್ರಿ ಮುಂದೆ ಹೋಗ್ತೀನಿ. ಸೈಡ್ ಹಾಕೋ ಹೋಯ್ತಾನೆ. ಇದು ನೋಟ್ಸ್ ಕಟ್ಸೋ ಪ್ರಾಕ್ಟಿಕಲ್. ಅಂತ ನಗ್ತಾರೆ. ಆಯ್ತಾ ಕೊಟ್ಟಿ ಬೇಡ್ಕಂಡ ಏನಂತ ಕಾಪಾಡಪ್ಪ. ಹಾಕ್ತಾರೆ. ಅಂಕಲ್ ಈಗ ನಾವು ಹೋಗ್ತಿದ್ದೀವಿ ಪ್ರಸಾದ ತಿಂದು. ಹಾಂ ವೀರಭದ್ರ ಸ್ವಾಮಿ ಕಣ್ಣಲ್ಲಿ. ಬನ್ನಿ ಗೈಸ್ ಪ್ರಸಾದ ತಿನ್ನೋಣ. ಏನು ಇರೋಬ್ಬರ ಅಲ್ಲೆಲ್ಲ ಬಿಟ್ಬಿಡ್ತಾರ ತೆಗಿ. ಸ್ವೀಟ್ ತಿಂತಾ ಇದ್ದೀನಿ ಫಸ್ಟ್ ಟೈಮ್. ಸೊ ಗಾಯ್ಸ್ ಇವಾಗ ಹೊರಟಿದ್ದೀವಿ ನಾವು. ಇವ್ರ ಮುಯ್ದೆಲ್ಲ ಇಲ್ಲೇ ಇಟ್ಟವ್ರೆ. ಎ ಸಿ ಹಾಕಿ ಸಾರ್, ಎ ಸಿ ಹಾಕಿ. ಗೈಸ್ ಸ್ವಲ್ಪ ಮುಂದೆ ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದಾಯ್ತು, ಪೂಜೆ ಎಲ್ಲ ಚೆನ್ನಾಗಾಯ್ತು. ಪ್ರಸಾದ ತಿನ್ಕೊಂಡು ಇವಾಗ ಹೊರಟಿದ್ದೀವಿ ಮನೆಗೆ. 2026. ಆ್ಯಕ್ಚುಲಿ ನನ್ನ ತಂಗಿನ ನಾವು ಸಣ್ಣಿ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಸಾಂಗ್ ಹಾಕ್ಕೊಂಡು ನನ್ನ ತಂಗಿಗೆ ರೇಗಿಸ್ಕೊಂಡು ಹೋಗ್ತಾ ಇದ್ವಿ. ಕಾಮಿಡಿಯಾಗಿತ್ತು. ಸಣ್ಣಿ ಮದುವೆ ಶನಿವಾರ ಸಾಂಗ್ನ ಮೇ ಬಿ ಇವಳಿಗೋಸ್ಕರನೇ ಮಾಡಿರೋದು ಅನಿಸುತ್ತೆ. 4 ಗಂಟೆ ಆಗಲ್ಲ. ಇರೋದು ಈ ಥರ ಏನು ಮಾತಾಡ್ತೀವಿ ಇದನ್ನು ಫನ್ನಿಯಾಗಿ ತಗೊಳ್ಳಿ ಪ್ಲೀಸ್. ಬೈಲಿಗೆ ಹೋದಳು, ಸಣ್ಣಿ ಬೈಲಿಗೆ ಹೋದಳು ಕಕ್ಕ ಮಾಡಲು. ನೋಡಿದೆ ನಾನು ಬೈಲಲ್ಲೊಂದು ಭಾಗ, ಬೈಲಲ್ಲಿ ಇನ್ನೊಂದು ಭಾಗ ಸಣ್ಣಿ ನೋಡಿತು. ಸಣ್ಣಿ ಬಂದಳು, ಕಕ್ಕ ತಿಂದಳು, ಕಕ್ಕವನ್ನು ತಿನ್ನಿಸಿ ತಾನು ತಿಂದು ತೇಗಿದಳು. ಕಕ್ಕ ತಿನ್ನಕ್ಕೆ ಅಲ್ಲಿಗೆ ಹೋಗಿದೆ. ನಮ್ಮ ಮನೆಗೆ ಕೊಡ್ತಾರೆ ಲೆಕ್ಸಿದು. ಸುಮ್ಮನೆ ಇರಮ್ಮ ನೀನು. ಕಳ್ಳಿ ಕಕ್ಕ ತಿನ್ನಕ್ಕೆ ಹೋಗಿದ್ದ. The next day. ಶಶಾಂಕ್ ಅವರು ಚಪ್ಪಲಿ ಹೆಂಗೆ ಓಡಿಸ್ತಾರೆ ಅಂತ ನೋಡಬೇಕು. ನಮ್ಮ 4 ಜನರ ಪ್ರಾಣ ಶಶಾಂಕ್ ಕೈಯಲ್ಲಿ.
ನಿಧಾನ ನಿಧಾನ ಹತ್ರ ಮೇಲೆ ದಾಟಬೇಡ. ನಾನೇನಿಲ್ಲ ಶಶು, ಹಿಂಗೆ ಆಗಿರ್ಬಿಟ್ಟು ಓಡ್ಬಿಡ್ತೀನಿ. ಪರವಾಗಿಲ್ಲ ಶಶು, ಏನೋ ಒಂದು ಕಲ್ತಿದ್ಯಾ, ಡ್ರೈವಿಂಗ್ ಕ್ಲಾಸ್ಗೆ ಹೋಗುನು. ಬ್ರೇಕ್ ಹೆಂಗೆ ಹಾಕೋದು? ನಾವಿವಾಗ ಕಾರ್ ಕಲಿಯಕ್ಕೆ ಬಂದಿದ್ದೀವಿ. ಕಾರ್ ಫಸ್ಟ್ ಶಶು ಹೆಂಗನ್ಸೈತೆ? ಟಿಕ್ಕಿ ಜೀವ ಪಕ್ಕ ಪಕ್ಕಲ್ಲ. ನಾನು ಓಡಿಸ್ವಾಗ ಇವ್ರ ಜೀವ ಹಾರೈತಿರ್ತೈತೆ. ಇದು ಡೈಲಿ ಮಾಡ್ಕೋಬೋದು ಅದನ್ನ. ಜೋರ ಕೊಡು ಸ್ವಲ್ಪ, ಎಸ್ಲೇಟರ್ ಕೊಟ್ಟು ಕ್ಲಚ್ ಬಿಡು. ಎಷ್ಟಾಗುತ್ತೆ? ಬ್ರೇಕ್ ಯಾಕೆ ಹಿಡ್ದೆ? ಗಾಡಿ ಸ್ಟಾರ್ಟ್ ಮಾಡಿ ಗಾಡಿನ. ಗಾಡಿ ಸ್ಟಾರ್ಟ್. ಕ್ಲಚ್ ಬಿಡಬಾರ್ದು, ಕ್ಲಚ್ ಹಿಡಿ ಫುಲ್ಲು. ಕ್ಲಚ್ ಫುಲ್ ಇರ್ಬೇಕಾ? ಅಷ್ಟೊಂದು ಬೇಡ, ಸ್ವಲ್ಪ. ಕ್ಲಚ್ ಮೇಲೆ ಸ್ವಲ್ಪ ಕಾಲು ತೆಗಿ. ಅಷ್ಟೇ. ಕೊಡು ಇವಾಗ. ನಿಧಾನಕ್ಕೆ ಎಸ್ಲೇಟರ್ ಕೊಡು, ಆಯಿತಾ? ನೀನು ಸ್ಟೇರಿಂಗ್ ಗಟ್ಟಿಗೆ ಹಿಡಿಬೇಡ, ನಾನು ತಿರುಗಿಸ್ತೀನಿ, ತಲೆ ಕೆಡಿಸ್ಕೊಬೇಡ, ಆಯಿತಾ? ಕ್ಲಚ್ ಫುಲ್ ಹಿಡಿ ಈಗ. ಕ್ಲಚ್ಚ? ಫಸ್ಟ್ ಒನ್ ಫುಲ್ ಹಿಡಿ, ಆಯಿತಾ? ಸೆಕೆಂಡ್ ಗೇರು ಹಿಡಿ, ಫುಲ್ ಹಿಡಿ. ನೀವು ಗೇರ್ ನೋಡಬೇಡ, ಓಕೆನಾ? ಎಕ್ಸ್ಲೇಟ್ರ್ ಮಾತ್ರ ಕೊಡಬೇಕು, ನಾನು ತಿರುಗಿಸ್ಕೊಂಡಾಗ ತಿರುಗಿಸ್ಬೇಕು, ಓಕೆನಾ? ಫುಲ್ಲು ಒಂದು ನಿಮಿಷ. ಕ್ಲಚ್ಚು? ಕ್ಲಚ್ ಹಿಡಿಬಾರ್ದು ಈಗ, ಫುಲ್ಲು ಕೊಡು. ಎಕ್ಸ್ಲೇಟ್ರ್ ಕೊಡು, ಎಕ್ಸ್ಲೇಟ್ರ್ ಫುಲ್ ಕೊಡು. ಕ್ಲಚ್ ಹಿಡಿ ಸ್ವಲ್ಪ, ಕ್ಲಚ್ ಹಿಡಿ. ಕ್ಲಚ್ ಹಿಡಿದ್ಬಿಡು. ಎಕ್ಸ್ಲೇಟ್ರ್ ಕೊಡ್ತಾ ಇರ್ಬೇಕು ನೀನು, ಎಕ್ಸ್ಲೇಟ್ರ್ ಕೊಡ್ತಾ ಇರಬೇಕು. ಕೊಡು ಫುಲ್ಲು. ನಿಧಾನಕ್ಕೆ ರೈಟು, ಅವಾಗಲೇ ಹೊಡೆದಿದ್ದು ಲೆಫ್ಟ್ ಅನ್ನು, ಇವಾಗ ರೈಟ್ ಅನ್ನು ಆನ್ ಮಾಡು. ಸ್ಟ್ರೈಟು, ರೈಟು, ಸ್ಟ್ರೈಟು, ರೈಟು, ರೈಟು. ಸ್ಲೋ ಮಾಡ್ಕೋ, ಬ್ರೇಕ್ ಇಟ್ಕೋ, ರೈಟ್ ಹೊಡಿ, ಫುಲ್ ರೈಟು. ಹೊಡಿ, ಸ್ಟ್ರೈಟ್ ಹೊಡಿ, ಎಕ್ಸ್ಲೇಟ್ರು. ರೈಟ್ ಹೊಡಿ. ನೀನು ತುಳಿತಾನೆ ಇರ್ತಾಳೆ, ಒಯ್ತಾನೆ ಇರ್ತಾಳೆ ಹಂಗೆ. ಇನ್ನು ನಾನೇನು ಹೇಳಲ್ಲ, ನೀನೇ ಓಡಿಸ್ಬೇಕು. ಡೈಲಿ ಈ ಥರ ಒಂದೊಂದು ಅರ್ಧ ಗಂಟೆ ಓಡಿಸ್ತಾ ಇದ್ರೆ ಆರಾಮಾಗಿ ಕಲಿಬೋದು ಕಾರ್ನ. ಕಲ್ತ್ಕೊಬಿಡ್ಲ ಕಣ. ಅಕ್ಕ ಅಣ್ಣನ ಕರೀರಿ ಬಾ ರೇಸಿಗಾನ ಅಂತ. ಅಷ್ಟೊಂದೆಲ್ಲ ತಿರುಗಿಸ್ಬಾರ್ದು, ನಿಧಾನಕ್ಕೆ ಓಡಿಸೋದು ಕಲಿಬೇಕು. ಸ್ಟಾಪ್ ಮಾಡು, ಕ್ಲಚ್ ಫುಲ್ ಹಿಡಿ. ಬ್ರೇಕ್ ಹಿಡಿ, ನಿಧಾನಕ್ಕೆ ನಿಲ್ಲಿಸು. ಗಾಡಿ ಕ್ಲಚ್ ಫುಲ್ ಹಿಡಿಬೇಕು, ಫುಲ್ ಹೊತ್ತು. ಹಂಗೆ ಹಿಡಿಬೇಕು, ಇಲ್ಲ ಗಾಡಿ ಹಿಂಗೂ ತಿಂತಾರ. ಓಕೆ, ನಾವಿವಾಗ ನೂಡಲ್ಸ್ ತಿಂತಾ ಇದ್ದೀವಿ. ನೂಡಲ್ಸ್ ಅಲ್ಲ ಇದು. ವಿಡಿಯೋಗೆ ಅಂದ್ಬಿಟ್ಟು ಕಮ್ಮಿ ಎತ್ಕೊಬಿಡೋದ? ಇಲ್ಲ ಗೈಸ್, ಅದು ನಂಗೆ ರೋಲ್ ಮಾಡಿ ತಿನ್ಬೇಕಲ್ವಾ, ಬೇಕು.
ಬಂದದೆ ಅನ್ಕೊಂಡೆ, ಬಂದೇ ಇಲ್ಲ. ಸೊ ಗಾಯ್ಸ್, ಇವಾಗ ನಾವು ಮನೆಗೆ ಬಂದಿದ್ದೀವಿ. ಹಾಗೆ ದೇವಸ್ಥಾನದಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಖಾರ ಕಲಿತು, ಜೊತೆಗೆ ಹಾಗೆ ಆಚೆ ಹೋಗಿ ಔಟ್ಫಿಟ್ ಎಲ್ಲ ಕೊಡೋದಿತ್ತು. ಸೊ ಔಟ್ಫಿಟ್ ಎಲ್ಲ ಕೊಟ್ಟು, ಜುವೆಲ್ಸ್ ಎಲ್ಲ ಕೊಟ್ಟು, ಹಾಗೆ ಏನಾದ್ರು ಸ್ವಲ್ಪ ತಿಂದ್ಕೊಂಡು ಬಂದ್ವಿ. ಇವಾಗ ಮನೆಗೆ ಬಂದಿದ್ದೀನಿ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.